ಶಿವರಾಮೇಗೌಡ ಕಣ್ಮಣಿ ಹತ್ರ ಬಂದು ತಲೆ ಸವರಿ ಮಾತಾಡ್ಸಕ್ಕೆ ಬರ್ತಾನೆ ಪ್ರೀತಿಯಿಂದ. ಆದರೆ ಕಣ್ಮಣಿಗೆ ಕೋಪ ಬಂದಿರೋದ್ರಿಂದ ಶಿವರಾಮೇಗೌಡನ ಜೊತೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಜೊತೆ ಯಾರೂ ಮಾತಾಡಬೇಡಿ, ನಾನು ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳಿ ಅವರಪ್ಪನಿಗೆ ಹೇಳ್ತಾಳೆ ಕಣ್ಮಣಿ. ಅದಕ್ಕೆ ಶಿವರಾಮೇಗೌಡ, ಯಾಕವ್ವ ಕೋಪ ಮಾಡ್ಕೊಂಡಿದ್ಯಾ? ಇಷ್ಟು ಮುದ್ದು ಮುಖಕ್ಕೆ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಆದರೆ ನನ್ನ ಕರ್ಕೊಳ್ಳೋದಕ್ಕೆ ನಿನಗೆ ಪುರ್ಸೊತ್ತಿಲ್ಲ ಅಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ಲ ಅಲ್ವಾ? ನಿಮ್ಮ ಹತ್ರ ಟೈಮ್ ಇಲ್ಲ, ಅದಕ್ಕೋಸ್ಕರ ನನ್ನ ಜೊತೆ ಮಾತಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶಿವರಾಮೇಗೌಡ ಎದೆ ಹಿಡ್ಕೊಂಡು ಕೂತ್ಕೊಬಿಡ್ತಾನೆ. ಏನಾಯಿತು ಅಂತ ಗಾಬರಿಯಿಂದ ಓಡಿ ಬಂದಿರ್ತಾಳೆ. ಕಣ್ಮಣಿ ಏನತ್ತಪ್ಪಯ್ಯ ಅಂತ ಕೇಳಿದ್ದಕ್ಕೆ ಶಿವರಾಮೇಗೌಡ, ಇಲ್ಲಿ ಸಾನೆ ನೋಯ್ತೈತೆ ಕಣ್ಮಗ ಅಂತ ಹೇಳ್ತಾನೆ. ಅಪ್ಪಯ್ಯ, ನಾನು ಹಟ್ಟಿಯಿಂದ ದೂರ ಇದ್ದೆ ಅಂತ ಹೇಳಿ ಎಲ್ಲ ವಿಷಯದಿಂದನೂ ದೂರ ಇಟ್ಟಿದ್ದೀರಾ, ಮನಸ್ಸಿಂದನೂ ದೂರ ಇಟ್ಬಿಟ್ಟಿದ್ದೀರಾ ನನ್ನನ್ನು ನೀವು. ನಿನಗೆ ನೋವಾಗಿರೋದಕ್ಕೆ, ಅಣ್ಣನಿಗೆ ಬೇಜಾರಾಗಿರೋದಕ್ಕೆ ಆ ಗಾಯ ಮಾಡಿರೋದು ಯಾರು ಅಂತ ನನಗೆ ಗೊತ್ತು. ಆ ಗಾಯ ಮಾಡಿರೋನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಕಣ್ಮಣಿ ಅವರಪ್ಪನ ಹತ್ರ ಹೇಳ್ತಾಳೆ. ವಿನಂತಿ ಫೋನ್ ನೋಡಿಕೊಂಡು ನಗ್ತಾ ಕೂತಿರ್ತಾಳೆ. ಆವಾಗ ಸಾವಿತ್ರಿ ಬಂದು ಬೈತಾಳೆ. ಆ ಮೂರಡಿ ಬಂದು ಔಟೋಸಲ್ಲಿ ಕೂತಿದ್ದಾಳೆ, ನೀನು ನೋಡಿದ್ರೆ ಮೊಬೈಲ್ ನೋಡಿಕೊಂಡು ನಗ್ತಾ ಕೂತಿದ್ಯಾ ಅಂತ ಹೇಳಿ ಬೈತಾಳೆ. ಅದಕ್ಕೆ ನನಗೆ ಯಾಕೆ ಬೈತಿದ್ಯವ ಅಂತ ಕೇಳಿದ್ದಕ್ಕೆ ಅವಳನ್ನ ಹಟ್ಟಿಯಿಂದ ಓಡಿಸೋದಕ್ಕೆ ಅವಕಾಶ ಬಾಗಿಲಲ್ಲೇ ಬಂದು ನಿಂತಿದೆ, ನೀನು ಅದನ್ನು ಬಿಟ್ಟು ಏನು ಮಾಡ್ತಿದ್ಯಾ ಅಂತ ಹೇಳಿ ಸಾವಿತ್ರಿ ವಿನಂತಿಗೆ ಬೈತಾಳೆ. ಇನ್ನು ಕಣ್ಮಣಿಗೆ ವಿದ್ಯಾ ಮೇಲೆ ಕೋಪ ಇರೋದು ಇವ್ರಿಗೂ ಗೊತ್ತಲ್ವಾ, ಹಾಗಾಗಿ ಅದನ್ನೇ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಇವರು ಸ್ಕೆಚ್ ಹಾಕ್ತಾ ಇದ್ದಾರೆ. ಇವಾಗ ಕಣ್ಮಣಿ ಕೋಪ ಬೂದಿ ಮುಚ್ಚಿರೋ ಬೆಂಕಿ ಹಂಗಿದೆ, ಅದೇ ಬೆಂಕಿನ ನಾವು ಕಿಡಿ ಹತ್ತಿಸ್ಕೋಬೇಕು ಅಂತ ಹೇಳಿ ವಿನಂತಿ ಮತ್ತು ವಿನಂತಿಯವರಮ್ಮ ಸಾವಿತ್ರಿ ಇಬ್ಬರೂ ಸಹ ಸ್ಕೆಚ್ ಹಾಕ್ತಾ ಇದ್ದಾರೆ. ನಾವು ಕಣ್ಮಣಿಗೆ ಸಪೋರ್ಟ್ ಮಾಡಿದ್ರೆ ಅವಳನ್ನ ಓಡಿಸ್ತಾಳೆ, ಅವಳ ಮನೆ ಬಿಟ್ಟು ಹೋಗೋ ರೀತಿ ಮಾಡ್ತಾಳೆ. ಕಣ್ಮಣಿ ಮನಸ್ಸು ಮಾಡಿದ್ರೆ ಮೋಹನನು ಕೇಳ್ತಾಳೆ, ಹಾಗೆ ನಮ್ಮ ಅಣ್ಣನೂ ಒಪ್ಕೊತಾನೆ. ಭದ್ರನ ಮನಸ್ಸು ಬದಲಾಗುತ್ತೆ. ನಾವು ಕಣ್ಮಣಿನ ಈಗ ಬುಟ್ಟಿಗೆ ಹಾಕೋಬೇಕು, ಅವಳು ಮನವೊಲಿಸ್ಕೊಳ್ಬೇಕು ಅಂತ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ. ಇನ್ನು ಮನೆಯವರೆಲ್ಲ ಒಂದು ಕಡೆ ಸೇರಿದ್ದಾರೆ. ಕಣ್ಮಣಿ ಭದ್ರನ ಹತ್ರ, ಯಾಕಣ್ಣ ಅವಳ ಹತ್ರ ಇಷ್ಟೊಂದು ನೋವು ತಿಂದು ಸಹಿಸ್ಕೊಂಡಿದ್ಯಾ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಈಶ್ವರಿ, ಅವಳು ಮದುವೆ ಮಾಡ್ಕೊಂಡು ಬಂದಮೇಲೆ ನರಕ ಅನುಭವಿಸ್ಬಿಟ್ವಿ ಅಂತ ಹೇಳ್ತಿರ್ತಾಳೆ. ಹೀಗೆ ಎಲ್ಲರೂ ಸಾವಿತ್ರಿ, ಈಶ್ವರಿ ಮಗಳು ಎಲ್ಲರೂ ವಿದ್ಯನ್ ಮೇಲೆ ಇನ್ನೂ ಸೇಡ್ ಬರೋ ರೀತಿ ಕಣ್ಮಣಿಗೆ ಎತ್ಕಟ್ಟಿರ್ತಾರೆ. ವಿನಂತಿ, ನೋಡು ಮಾಮ, ಈಗ ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ, ಅದ್ರ ಜೊತೆ ಕಣ್ಮಣಿನೂ ಸಹ ನಿನ್ನ ಜೊತೆ ಇದ್ದಾಳೆ, ಯಾವುದೇ ಕಾರಣಕ್ಕೂ ನೀನು ಮಾತ್ರ ಬಗ್ಬೇಡ ಮಾವ ಅಂತ ವಿನಂತಿ ಭದ್ರೇಗೌಡನಿಗೆ ಹೇಳ್ತಾಳೆ. ಮನೆಯವರು ಎಲ್ಲರೂ ವಿದ್ಯನ ಹತ್ರ ಹೋಗಬೇಡ, ಇವಾಗ ಹೆಂಗಿದೆಯೋ ಹಾಗೆ ಇರು, ಹಾಗೆ ಬಗ್ಬೇಡ ನೀನು ಅಂತ ಹೇಳ್ತಾರೆ. ಈಶ್ವರಿನೂ ಸಹ ನಿನ್ನ ಮನಸ್ಸಿಗೆ ಹೆಂಗೆ ತೋಚತ್ತೋ ಹಾಗೆ ಮಾಡು ಅಂತ ಹೇಳ್ತಾಳೆ. ಅಜ್ಜಮ್ಮ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಇವ್ರಿಗೆ ಒಗ್ಗಟ್ಟಲ್ಲಿ ಇರೋದು ಅಂದರೆ ಆಗೋದಿಲ್ವೇನೋ, ಅವಾಗವಾಗ ಇವರೆಲ್ಲ ಸೇರಿಕೊಂಡು ನಿಂತಾ ಇರ್ತಾರೆ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅಜ್ಜಮ್ಮ ಶಿವರಾಮೇಗೌಡನಿಗೆ ಹೇಳ್ತಾಳೆ, ಶಿವರಾಮ, ಈ ಹಟ್ಟೆಯಲ್ಲಿ ಏನೇನು ನಡೆದಿರ್ಬೋದು ಅದು ಆ ವಿಷಯ ಕಣ್ಮಣಿಗೆ ಗೊತ್ತಿಲ್ಲ, ಕಣ್ಮಣಿಗೆ ಸುಮ್ಮನೆ ಇರಕ್ಕೆ ಹೇಳು ನೀನು. ಶಿವರಾಮೇಗೌಡ ಕಣ್ಮಣಿ ಅಂತ ಹೇಳೋ ಅಷ್ಟರಲ್ಲಿ ಪೊಲೀಸ್ ಅವರು ಮನೆ ಒಳಗಡೆ ಬಂದು ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಅವ್ರ ಜೊತೆ ಲಾಯರು ಸಹ ಬಂದು ನಮಸ್ಕಾರ ಅಂತ ಹೇಳ್ತಾರೆ. ಲಾಯರ್ ಹೇಳ್ತಾಳೆ, ನಾನು ವಿದ್ಯನ್ಗೆ ನಿನ್ನ ಗಂಡನ ಮನೆ ಸೇರಿಕೊಂಡ ಅಂತ ಹೇಳಿ ಫೋನ್ ಮಾಡಿದೆ, ಆದರೆ ಅವಳು ಔಟೌಸಲ್ಲಿದ್ದೀನಿ ಅಂತ ಹೇಳಿದ್ಲು ಅಂತ ಹೇಳಿದ ತಕ್ಷಣ ಸಾವಿತ್ರಿ, ಲೆಕ್ಕಕ್ಕೆ ಅವಳನ್ನ ನಾವು ಗೇಟ್ ಒಳಗಡೆನೂ ಸಹ ಸೇರಿಸಬಾರ್ದಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡನ ತಮ್ಮ, ಸಾವಿತ್ರಿ ಸುಮ್ಮನೆ ಇರು ಅಂತ ಹೇಳೋದು ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ಅಂತ ಸಾವಿತ್ರಿ ಬಾಯಿ ಮುಚ್ಚಿಸ್ತಾನೆ. ಮೇಡಮ್ ಅವರೇ, ಅವಳನ್ನ ನಾವು ಕಳಿಸಿರೋದಲ್ಲ, ಅವಳೇ ಹೋಗಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್, ಅದು ನನಗೂ ಗೊತ್ತು ಸರ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ನಾನು ಅದಕ್ಕೋಸ್ಕರ ಬಂದಿಲ್ಲ, ಆದರೆ ನಿಮ್ಮ ಮಗ ನಾನು ಕೋರ್ಟ್ ಆದೇಶನ ಪಾಲನೆ ಮಾಡಲ್ಲ, ನಿನ್ನ ಜೊತೆ ಬಾಳ್ವೆ ಮಾಡಲ್ಲ, ಏನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿದ್ನಂತೆ, ಅದನ್ನು ವಿಚಾರಿಸ್ಕೋಸ್ಕರ ಬಂದಿದ್ದೀನಿ ಅಂತ ಲಾಯರು ಹೇಳ್ತಾಳೆ. ಕೋರ್ಟ್ ಕೊಡೋ ಆದೇಶನ ಪಾಲನೆ ಮಾಡಲ್ಲ ಅಂತ ಹೇಳಿದರೆ ನಾಳೆ ಕೋರ್ಟ್ ಕೊಡೋ ಶಿಕ್ಷೆನ ನೀವು ಅನುಭವಿಸಲೇಬೇಕಾಗತ್ತೆ ಅಂತ ಲಾಯರು ಹೇಳ್ತಾಳೆ. ಸಾವಿತ್ರಿ ಮತ್ತೆ ಬಾಯಿ ಕೊಡ್ತಾಳೆ, ಮಧ್ಯ ಮಾತಾಡ್ತಾಳೆ. ಅದಕ್ಕೆ ಶಿವರಾಮೇಗೌಡನ ತಮ್ಮ, ಸಾವಿತ್ರಿ ನಿನಗೆ ಒಂದ್ಸಲ ಹೇಳಿದ ಅರ್ಥ ಆಗಲ್ವಾ ಅಂತ ಮತ್ತೆ ಸಾವಿತ್ರಿಗೆ ಬೈತಾನೆ.
ಸರ್, ನೀವು ಕಾನೂನನ್ನ ತಿಳಿದವರು. ನಿಮ್ಮ ಮೇಲಿರೋ ಗೌರವಕ್ಕೋಸ್ಕರ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಒಂದು ಸಲ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಅದು ಆಗಲ್ಲ ಅಂತ ಹೇಳಿದ್ರೆ, ನಾನು ನಿಮ್ಮ ಮಗ ನಾವು ಹೇಳಿದ ಮಾತು ಕೇಳಲ್ಲ ಅಂತ ಹೇಳಿದರೆ ನಾನು ಕಾನೂನು ಪ್ರಕಾರನೇ ಕೈ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಲಾಯರು ಶಿವರಾಮೇಗೌಡನ ಹತ್ರ ಹೇಳ್ತಾಳೆ. ಲಾಯರು ಅಷ್ಟು ಹೇಳಿಬಿಟ್ಟು ಹೊರಡೋಕ್ಕೆ, ಸರಿ ಸರ್ ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶಿವರಾಮೇಗೌಡ, ಒಂದು ನಿಮಿಷ ನಿಂತ್ಕೊಳ್ಳಿ, ನಮ್ಮ ಮಟ್ಟಿನಲ್ಲಿ ಯಾರೂ ಸಹ ಕಾನೂನು ವಿರುದ್ಧ ಹೋಗಿಲ್ಲ, ಈಗಲೂ ಸಹ ಹೋಗೋದು ಇಲ್ಲ. ಕೋರ್ಟ್ ಆದೇಶ ಏನಿದೆಯೋ ಅದನ್ನು ನನ್ನ ಮಗ ಪಾಲಿಸ್ತಾನೆ. ನಮಗೆ ಕೋರ್ಟ್ ಆದೇಶದ ಬಗ್ಗೆ ಸಾನೆ ಗೌರವ ಇದೆ. ಕೋರ್ಟ್ ಕೊಡಬೇಕಾಗಿರೋ ಮರ್ಯಾದೆನ ನಾವು ಕೊಡ್ತೀನಿ ಅಂತ ಶಿವರಾಮೇಗೌಡ ಲಾಯರ್ ಹತ್ರ ಹೇಳ್ತಾಳೆ. ಲಾಯರು ಸರಿ ಸರ್ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾಳೆ. ಇನ್ನು ಲಾಯರ್ ಹೋದ್ಮೇಲೆ ಅಜ್ಜಮ್ಮ ಸಾವಿತ್ರಿಗೆ ಕ್ಲಾಸ್ ತಗೋತಾಳೆ. ಇನ್ನು ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡ, ಈಗ ಲಾಯರ್ ಹೇಳಿಬಿಟ್ಟು ಬಂದು ಹೇಳಿಬಿಟ್ಟು ಹೋದ್ರಲ್ಲ, ಗೊತ್ತಾಯ್ತಲ್ವಾ ಹೆಂಗೆ ತಲೆ ಮೇಲೆ ಏಟು ಹೊಡೆದಂಗೆ ಹೇಳಿದ್ರು ಅಂತ ಹೇಳಿ ಅಜ್ಜಮ್ಮ ಸಾವಿತ್ರಿಗೆ ಬೈತಾಳೆ. ಇನ್ನು ಶಿವರಾಮೇಗೌಡ ಭದ್ರನಿಗೆ ಹೇಳ್ತಾನೆ, ಕೋರ್ಟ್ ಆದೇಶ ಏನಿದೆಯೋ ಅದ್ರಂಗೆ ನಡ್ಕೊ, ನನ್ನ ಮಾತಿಗೆ ಬೆಲೆ ಕೊಡೋದೇ ಆದರೆ ಅಂತ ಹೇಳ್ತಾನೆ. ಅದಕ್ಕೆ ಭದ್ರಗೌಡ, ನೀನು ಸಾಯು ಅಂದರೆ ಸಾಯ್ತೀನಿ ಅಪ್ಪಯ್ಯ, ನಿನ್ನ ಮಾತಿಗೆ ಬೆಲೆ ಕೊಡಲ್ವಾ ಅಂತ ಹೇಳಿ ಭದ್ರೇಗೌಡ ಶಿವರಾಮೇಗೌಡನಿಗೆ ಹೇಳ್ತಾನೆ. ಲಾಯರ್ ಹೇಳ್ದಂಗೆ ಕೋರ್ಟ್ ಹೇಳಿದ ಆದೇಶದಂತೆ 6 ತಿಂಗಳು ನೀನು ಅವ್ರ ಜೊತೆನೇ ಇರು ಅಂತ ಹೇಳಿ ಶಿವರಾಮೇಗೌಡ ಭದ್ರೇಗೌಡನಿಗೆ ಹೇಳ್ತಾನೆ. ಈ ಶಿವರಾಮೇಗೌಡ ಆದೇಶದಂತೆ ಇನ್ನು ಯಾರೂ ಏನು ಮಾತಾಡೋಂಗೂ ಇಲ್ಲ. ಭದ್ರೇಗೌಡನು ಅವಳ ಜೊತೆ ವಿದ್ಯನ ಜೊತೆ 6 ತಿಂಗಳು ಇರಲೇಬೇಕು. ಇನ್ನು ಅಜ್ಜಮ್ಮ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಅಂತ ಹೇಳಿ ದೇವರಿಗೆ ಕೈ ಮುಗಿತಾಳೆ. ಭದ್ರೇಗೌಡ ರೂಮಲ್ಲಿ ಹೋಗಿ ಕೂತಿದ್ದಾನೆ. ಇಲ್ಲಿ ಈಶ್ವರಿ ಮತ್ತು ಸಾವಿತ್ರಿ ಮಗಳು ಇವರೆಲ್ಲ ಬಂದು ಭದ್ರೇಗೌಡನಿಗೆ ಇನ್ನೂ ತಲೆ ಸವರಿ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದಾರೆ. ಕೋಪ ಮಾಡ್ಕೋಬೇಡ ಭದ್ರೇಗೌಡ ಅಂತೇಳಿ, ಕೋಪ ಮಾಡ್ಕೋಬೇಡ ಮಗ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೇನು ಚಿಕ್ಕವ್ವ ಮಾಡಲಿ, ಅಪ್ಪ ಹೇಳ್ದಂಗೆ ನಾನು ಅವಳ ಜೊತೆ ಹೋಗಿ 6 ತಿಂಗಳು ಇರಲಾ. ಈಶ್ವರಿ ಅದಕ್ಕೆ ಹೇಳ್ತಾಳೆ, ನಿನ್ನ ಕೋಪ ನನಗೆ ಅರ್ಥ ಆಗುತ್ತೆ, ಆದರೆ ಕಾನೂನು ಅನ್ನೋದೊಂದಿದೆ ಅಲ್ವಾ, ಅದಕ್ಕೆ ನಾವು ಬೆಲೆ ಕೊಡಲೇಬೇಕು, ಹಾಗಾಗಿ ನೀನು ಅವಳ ಜೊತೆ ಇರಲೇಬೇಕು. ಭದ್ರೇಗೌಡ ಹೇಳ್ತಾನೆ, ಅಪ್ಪಯ್ಯ ಯಾಕಂಗೆ ಹೇಳಿದ್ರು, ನಾನು ಅವಳ ಜೊತೆ ಇರಲೇಬೇಕಾ, ನಮಗೆ ಒಂದು ನ್ಯಾಯ ಇಲ್ವಾ, ಕೋರ್ಟ್ ನಮಗೇನು ಹೇಳಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ, ಕೋರ್ಟ್ ಹೇಳಿದೆ ಅಂತ ಹೇಳಿ ಸರಿ, ಅಣ್ಣ ಹೇಳಿರೋದು ಸರಿ, ನೀನು ಅವಳ ಜೊತೆ ಇರು ಅಂತ ಹೇಳಿದೆ, ಆದರೆ ಅವಳ ಜೊತೆ ಸಂತೋಷವಾಗಿ ಸಂಸಾರ ಮಾಡು ಅಂತ ಏನು ಹೇಳಿಲ್ವಲ್ಲ ಅಂತ ಸಾವಿತ್ರಿ ಭದ್ರೇಗೌಡನ ಹತ್ರ ಹೇಳ್ತಾಳೆ. ವಿನಂತಿ ಹೇಳ್ತಾಳೆ, ಅವಳು ಸೊಕ್ಕನ್ನ ಅಡಗಿಸೋಕ್ಕೆ ಇದೆ ಒಳ್ಳೆ ಅವಕಾಶ ಭದ್ರಮಾಮ, ಅವಳು ನಿನ್ನ ಜೊತೆ ಇರೋದಕ್ಕೆ ಬಂದಿದ್ದಾಳೆ ಅಲ್ವಾ, ಅವಳ ಸೊಕ್ಕನ್ನ ನೀನೇ ಅಡಗಿಸ್ಬೇಕಿವಾಗ ಅಂತ ಹೇಳಿ ವಿನಂತಿ ಭದ್ರೇಗೌಡನಿಗೆ ಹೇಳ್ತಾಳೆ. ಇನ್ನು ಈಶ್ವರಿ ಇವನ್ ಬಟ್ಟೆ ತುಂಬ್ಕೊಬರೋಗಿ ಅಂತ ಹೇಳಿ ಕಳಿಸ್ತಾರೆ ಅಲ್ಲಿಂದ. ಇನ್ನು ವಿನಂತಿ ಅವ್ರ ಅಕ್ಕ ಇಬ್ಬರು ಹೋಗಿ ಭದ್ರಂದು ಬಟ್ಟೆನ ತೊಗೊಂಡು ಬ್ಯಾಗಿಂದ ತೊಗೊಂಬರ್ತಾರೆ. ಇನ್ನು ಈಶ್ವರಿ ವಿದ್ಯನ ಮೇಲೆ ಭದ್ರನಿಗೆ ಕೋಪ ಜಾಸ್ತಿ ಬರೋ ರೀತಿಯೇ ಮಾಡ್ತಿದ್ದಾಳೆ. ಸಾವಿತ್ರಿ ಹೇಳ್ತಾಳೆ, ನೀನು ಅಲ್ಲಿಗೆ ಹೋಗು, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ ಅಂತ ಹೇಳಿ. ಅದಕ್ಕೆ ಭದ್ರೇಗೌಡ, ಇಲ್ಲ ನಾನು ಏನು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಬ್ಯಾಗ್ ಎತ್ಕೊಂಡು ಕೋಪದಲ್ಲಿ ಹೊರಡ್ತಾನೆ. ಇನ್ನು ಭದ್ರೇಗೌಡ ದಾರಿನಲ್ಲೂ ಬೈಕೊಂಡೇ ಬರ್ತಿರ್ತಾನೆ. ಇನ್ನು ಒಳಗಡೆ ವಿದ್ಯಾ ಬಾಗ್ಲು ಹಾಕ್ಕೊಂಡು ಚಿಲ್ಕ ಹಾಕ್ಕೊಂಡು ಕೂತಿರ್ತಾಳೆ. ಬಾಗ್ಲು ತಟ್ತಾನೆ, ಆದರೆ ವಿದ್ಯಾ ಯಾರು ಅಂತ ಕೇಳಿದ್ರು ಭದ್ರೇಗೌಡ ಮಾತಾಡೋದಿಲ್ಲ, ಬಾಗ್ಲು ತಟ್ತಾನೆ ಇರ್ತಾನೆ. ವಿದ್ಯಾನು ಯಾರು ಅಂತ ಹೇಳಿ ಬಂದು ನೋಡ್ತಾಳೆ. ಕದನ ಡಬ ಅಂತ ಹೊಡೆಯೋದು ಬಿಟ್ಬಿಟ್ಟು ಮಾತಾಡೋಕ್ಕೇನೋ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಭದ್ರೇಗೌಡ ದಬ ಅಂತ ಬಾಗ್ಲು ಬಡಿತಾನೆ ಇರ್ತಾನೆ. ವಿದ್ಯಾ ಅಷ್ಟಲ್ಲಿ ಬಾಗ್ಲು ತೆಗಿತಾಳೆ. ಇನ್ನು ಇವ್ರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಕದನ ಡಬ ಅಂತ ಹೊಡೆಯೋದು ಬಿಟ್ಬಿಟ್ಟು ಮಾತಾಡೋಕ್ಕೇನೋ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡ ಬಾಗ್ಲು ತಟ್ಟಿದ ತಕ್ಷಣ ಬಂದು ತೆಗಿಬೇಕಲ್ವ, ಯಾರು ಅಂತ ನೋಡಬೇಕಲ್ವಾ ಅಂತ ಹೇಳ್ತಾನೆ. ಭದ್ರೇಗೌಡ ಹೇಳಿದ್ರೆ ನಿಮ್ಮ ಬಾಯಿಯನ್ನು ಬಿದ್ದೋಗುತ್ತೆ ಅಂತ ಹೇಳಿ ಗೂಳಿ ನುಗ್ದಂಗೆ ನುಗ್ಬಿಡ್ತಾನೆ. ಅದಕ್ಕೆ ವಿದ್ಯಾ, ಏನು ಗೂಳಿ ನುಗ್ದಂಗೆ ನುಗ್ಬಿಡೋದು ಅಂತ ಹೇಳಿದಕ್ಕೆ, ಇದು ನನ್ನ ಮನೆ ಅಲ್ವಾ, ನಾನು ಬರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ, ನಾನು ಈ ಮನೆಯಲ್ಲಿ ಇರೋದಕ್ಕೆ ಅಡ್ವಾನ್ಸ್ ಕೊಟ್ಟು ಎಲ್ಲನೂ ಕೊಟ್ಟು ದುಡ್ಡೆಲ್ಲ ಕೊಟ್ಟು ಬಂದಿರೋದು ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಕೋರ್ಟಲ್ಲಿ ಜೊತೆಗಿರೋಕ್ಕೆ ಆದೇಶ ಕೊಟ್ಟವ್ರೆ ಅಂತ ಹೇಳಿ ಬೀಗಕ್ಕೆ ಹೋಗ್ಬೇಡ ಅಂತ ಹೇಳಿ ಭದ್ರೇಗೌಡ ಹೇಳಿದ್ದಕ್ಕೆ ವಿದ್ಯಾ, ನಾನೇನು ನನ್ನ ಗಂಡ ಜೊತೆಲಿರಬೇಕು ಅಂತ ಕೇಳ್ಕೊಂಡಿಲ್ಲ, ಮಗಿ ಅಪ್ಪ ಜೊತೆಲಿರಬೇಕು ಅಂತ ಕೇಳ್ಕೊಂಡಿರೋದು ಅಂತ ಹೇಳ್ತಾಳೆ. ಈ ಮಗಿ ಒಂದು ನೆಪ ಬೇರೆ ಅಂತ ಹೇಳಿ ಭದ್ರೇಗೌಡ ಹೇಳ್ತಾನೆ. ನನ್ನ ಮಗುಗೆ ನ್ಯಾಯ ಸಿಗಬೇಕು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ವಿದ್ಯಾ ಹೇಳಿ ಕೋಪದಲ್ಲಿ ಭದ್ರೇಗೌಡ ಇದಕ್ಕೆಲ್ಲ ಉತ್ತರ ಭದ್ರೇಗೌಡ ಕೊಡ್ತಾನೆ ಅಂತ ಹೇಳ್ತಾನೆ ವಿದ್ಯನ್ಗೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.